ಎಲ್ಲರಿಗೂ ನಮಸ್ಕಾರ. ಪರಿಮಳ ಪ್ರಕಾಶನ, ಪರಿಮಳ ಸಾಂಸ್ಕೃತಿಕ ವಾಹಿನಿ ಸಹಯೋಗದಲ್ಲಿ ನಡೆಯುತ್ತಿರುವ ಬೆಳಗಾವಿ ಸಾಹಿತ್ಯೋತ್ಸವ ಸಂದರ್ಭದಲ್ಲಿ ಪರಿಮಳ ಸಾಂಸ್ಕೃತಿಕ ವಾಹಿನಿಯನ್ನು ನಾನೇ ಉದ್ಘಾಟನೆ ಮಾಡಿ ಅದರ ಮೊದಲ ಸಂಸ್ಥೆ ಕೂಡ ನಾನೇ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಇವತ್ತು ಮಾಧ್ಯಮದ ಸಾಂಸ್ಕೃತಿಕ ಹೊಣೆ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಇಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಆರಂಭಿಕವಾಗಿ ಒಂದು 5 ನಿಮಿಷ ಪ್ರಸ್ತಾವನೆಯನ್ನು ಮಾಡಿ ನಂತರ ಹಿರಿಯ ಪತ್ರಕರ್ತರಾಗಿರುವ ಸ್ನೇಹಿತ ದೇವು ಪತ್ತಾರ್ ಅವರಿಗೆ ಹಸ್ತಾಂತರ ಮಾಡ್ತೀನಿ. ಅವರು ಈ ವಿಷಯವನ್ನು ಮುಂದುವರಿಸ್ತಾರೆ. ನಂತರ ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಕೇಳಬಹುದು. ನಾನು ಕಳೆದ ಸುಮಾರು 32 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ 32 ವರ್ಷಗಳಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳನ್ನು ಉಲ್ಲೇಖ ಮಾಡ್ತಾ, ಅದರಿಂದಲೇ ಹೇಗೆ ಪತ್ರಿಕೆಯ ಅಥವಾ ಮಾಧ್ಯಮಗಳ ಆದ್ಯತೆಗಳು ಹೇಗೆ ಬದಲಾಗ್ತಾ ಬಂದಿವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಬಯಸ್ತೀನಿ. ಈಗ 32 ವರ್ಷದ ಹಿಂದೆ ನಾವೆಲ್ಲ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ನಾವು ಅದಕ್ಕೆ ವರದಿಗಾರರಾಗಿ ಕೂತ್ಕೊಂಡು ಕಾರ್ಯಕ್ರಮ ಇಡೀ ದಿವಸ ನಡೆಯಲಿ, ಅರ್ಧ ದಿವಸ ನಡೆಯಲಿ, ಕೂತ್ಕೊಂಡು ಅದನ್ನು ಪ್ರತಿಯೊಂದನ್ನು ಉಲ್ಲೇಖ ಮಾಡಿಕೊಂಡು ಬಂದು ಅದನ್ನು ಪತ್ರಿಕೆಗಳಿಗೆ ಬರೀತಾ ಇದ್ವಿ. ಆಗ ಈ ರೀತಿ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳಾಗಲಿ, ಡಿಜಿಟಲ್ ಮೀಡಿಯಾಗಳಾಗಲಿ, ಸೋಷಿಯಲ್ ಮೀಡಿಯಾಗಳಾಗಲಿ ಇರಲಿಲ್ಲ. ಆಗ ಒಂದು ವರದಿ ಅಂದರೆ ಕನಿಷ್ಠ 600, 800, 1000 ವರ್ಡ್ವರೆಗೂ ಇರ್ತಾ ಇತ್ತು. ಅದು ನಾವೇನು ಬರೆದು ಕೊಟ್ಟು ಅದು ಮರುದಿವಸ ಅಥವಾ ಒಂದು ದಿವಸ ಲೇಟ್ ಆಗಿ ಪತ್ರಿಕೆಗಳ ಪ್ರಕಟ ಆಗ್ತಾ ಇತ್ತು. ಈಗಿನಂತೆ ಯಾವುದೇ ಅವಸರಗಳಿರಲಿಲ್ಲ. ಅವಾಗ ಇವತ್ತು ನಡೆದ ಕಾರ್ಯಕ್ರಮ ನಾಳೆ ಬರಬೇಕು ಅನ್ನೋದು ಇರಲಿಲ್ಲ, ಅಥವಾ ತಕ್ಷಣ ನಾವು ಬರೀಬೇಕು ಅನ್ನೋದು ಇರಲಿಲ್ಲ. ನಿಧಾನವಾಗಿ ಕುತ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಬರೀತಾ ಇದ್ವಿ. ಅದರಲ್ಲಿ ಯಾವುದೇ ವಿಷಯಗಳು ಕಟ್ಟಾಗದೆ ಪ್ರಕಟ ಆಗ್ತದೆ. ಆ ನಂತರದಲ್ಲಿ ನಿಧಾನವಾಗಿ ಯಾವಾಗ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಬಂದು ಆವಾಗ ಪತ್ರಿಕಾ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಎಲ್ಲರೂ ಕೂಡ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಕುಸಿದು ಹೋಗುತ್ತೆ ಅಥವಾ ಓದುಗರ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿದ್ರು. ಬಟ್ ಅದು ಆ ರೀತಿಯಲ್ಲಿ ಅಂತಹ ಇಫೆಕ್ಟ್ ಏನೂ ಆಗಿಲ್ಲ ಅದಕ್ಕೆ ಪ್ರಸಾರ ಸಂಖ್ಯೆಯಲ್ಲಿ. ಆದರೆ ಏನಾಯ್ತು ಅಂದ್ರೆ ಪತ್ರಿಕೆಗಳು ಕೂಡ ಸ್ವಲ್ಪ ವಾಣಿಜ್ಯೀಕರಣದತ್ತ ತಿರುಗಿದ್ವು. ಟಿವಿಗಳು ಹೆಚ್ಚು ಕಮರ್ಷಿಯಲ್ ಆಂಗಲ್ ಮೇಲೆ ಹೋದ್ರೆ, ಅದೇ ಜೊತೆಗೆ ಟಿಆರ್ಪಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ರೆ, ಪತ್ರಿಕೆಗಳು ಕೂಡ ಆ ಸಂದರ್ಭದಲ್ಲಿ ಸ್ವಲ್ಪ ಕಮರ್ಷಿಯಲ್ ಕಡೆ ಹೋಗು. ಆಮೇಲೆ ಯಾವ ಸುದ್ದಿಯನ್ನ ಯಾರು ಓದ್ತಾರೆ ಅನ್ನುವಂತ ನಮಗೊಂದು ಮಾಹಿತಿ ಟಿವಿಗಳಿಂದ, ಟಿಆರ್ಪಿಗಳಿಂದ ಸ್ವಲ್ಪ ಸಿಗ್ತಾ ಹೋಗುದು. ಒಂದು ಉದಾಹರಣೆಯನ್ನ ಕೊಡ್ತೀನಿ. 2011ರ ಹೊತ್ತಿಗೆ ಒಂದು ಟಿವಿ ಮಾಧ್ಯಮದ ಮುಖ್ಯಸ್ಥರಾಗಿ ಒಬ್ಬ ಹಿರಿಯ ಪತ್ರಕರ್ತರು ಬಂದರು. ಆ ಸಂದರ್ಭದಲ್ಲಿ ಎಲ್ಲ ಟಿವಿ ಮಾಧ್ಯಮಗಳು ಒಂದು ಫಿಲ್ಮ್ ಆಕ್ಟರ್ ಮನೆಯಲ್ಲಿ ನಡೆದಂತಹ ಗಂಡ ಹೆಂಡತಿ ಮಧ್ಯೆ ಒಂದು ಜಗಳ ಗಲಾಟೆಯನ್ನ ಆ ದಿವಸ ಪ್ರಸಾರ ಮಾಡ್ತಾ ಇದ್ರು, ಬೆಳಗ್ಗೆಯಿಂದ ಸಂಜೆವರೆಗೂ. ಇವರು ಏನ್ ಮಾಡಿದ್ರು, ಅದನ್ನೆಲ್ಲ ಯಾರು ನೋಡ್ತಾರೆ ಅಂತದನ್ನು ನಾವು ತೋರಿಸಬಾರದು, ನಾವು ಸ್ವಲ್ಪ ಸಕಾರಾತ್ಮಕವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಹಿರಿಯ ಸಾಹಿತಿಗಳಾದಂತಹ SL ಭೈರಪ್ಪ ಅವರ ಸಂದರ್ಶನವನ್ನು ಇಟ್ಟು ಸುಮಾರು ಸಂದರ್ಶನ ಮೊದಲು ಒಂದು ಅರ್ಧ ಗಂಟೆ ಮಾಡೋದಂತಿತ್ತು. ಆಮೇಲೆ ಒಳ್ಳೆಯ ರೀತಿಯ ಸಂದರ್ಶನ ಮುಂದುವರಿತಾ ಇತ್ತು. ಸುಮಾರು 2 ತಾಸು ಸಂದರ್ಶನ ನಡೆಯಿತು. ಕೊನೆಗೆ ಒಂದು ವಾರದ ನಂತರ ಆ ವಾರದ TRP ಏನು ಪ್ರಕಟವಾದ ನೋಡಿದಾಗ ಎಲ್ಲ ಟಿವಿಗಳಲ್ಲಿ ಏನು ಪ್ರಸಾರ ಆಯಿತು ಅದು TRP ಅಂದ್ರೆ ಒಂದು 6%, 7% ಅಂತ ಇರುತ್ತೆ. ಅದು 6-7 TRP ಬಂತು. ಆದರೆ SL ಭೈರಪ್ಪ ಅವರ ಸಂದರ್ಶನ ಒಟ್ಟಾರೆ TRP ನೋಡಿದಾಗ 0 ಬಂತು. ಇದರಿಂದಾಗಿ ಆ ಒಂದು ಮಾಧ್ಯಮದ ಏನು ಓನರ್ ಇದ್ರು, ಅವರು ಈ ಸಂಪಾದಕರ ಜೊತೆ ಚರ್ಚೆ ಮಾಡಿದ್ರು. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಯಾರೂ ನೋಡೋದಿಲ್ಲ, ಯಾಕೆ ಮಾಡಿದ್ರಿ ನೀವು, ಎಷ್ಟು ನಮ್ಮ TRP ಕುಸಿತು, ನಮ್ಗೆ ಎಷ್ಟು ಕಮರ್ಷಿಯಲ್ ಆಗಿ ಎಷ್ಟು ಹಾನಿ ಆಯಿತು ಅನ್ನೋದು. ಅವತ್ತಿಂದ ಸಂಪಾದಕರು ಕೂಡ ತಮ್ಮ ಇದನ್ನ ಕಿತ್ಕೊಳ್ಬೇಕಾಯ್ತು. ಅಂದ್ರೆ ಜನ ಬಯಸೋದು ಏನು, ಜನ ನೋಡೋದೇನು, ಎಲ್ಲರೂ ನಾವು ಬೈತೀವಿ.
ಇದೇನು ಟಿವಿಗಳು ಮನೆ ಜಗಳವನ್ನ ಹೈಲೈಟ್ ಮಾಡ್ತಾ ಇವೆ, ಬೇಡದ ವಿಷಯಗಳಿಗೆ ಆದ್ಯತೆ ಕೊಡ್ತಾ ಇವೆ, ಸಂಸ್ಕೃತಿ ಸಾಹಿತ್ಯ ಇವನ್ನ ತೋರಿಸೋದಿಲ್ಲ ಅಂತ. ಅದನ್ನು ತೋರಿಸಿದ್ರೆ ಎಷ್ಟು ಜನ ನೋಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ, ಚರ್ಚೆ ಶುರುವಾಯಿತು. ಇವತ್ತು ಯಾವುದೇ ಮಾಧ್ಯಮ ನಡೆಯಬೇಕಾದ್ರೆ ಅಲ್ಲಿ ಆದಾಯ ಬೇಕೇ ಬೇಕು, ಕಮರ್ಷಿಯಲ್. ಅದು ಅಗತ್ಯಕ್ಕಿಂತ ಇವತ್ತು ಹೆಚ್ಚಾಗಿದೆ ಅನ್ನೋದು ಬೇರೆ ಮಾತು. ಈಗ ನಾನು 2000 ಹೊತ್ತಿಗೆ ಯಾವಾಗ ಟಿವಿ ಮಾಧ್ಯಮಗಳು ಬಂದು ಅವತ್ತು ಕಮರ್ಷಿಯಲ್ ಕಡೆ ಹೆಚ್ಚು ಆದ್ಯತೆ ಶುರುವಾಯಿತು ಅಂತ ಹೇಳಿದೆ. ಪತ್ರಿಕೆಗಳಲ್ಲಿ ಮುಖ್ಯವಾಗಿ ಸಂಪಾದಕೀಯ ವಿಭಾಗ, ಆಮೇಲೆ ಜಾಹೀರಾತು ವಿಭಾಗ ಮತ್ತು ಪ್ರಸರಣ ವಿಭಾಗ ಅಂತ ಹೇಳ್ತಾರೆ. ಈ ವಾಣಿಜ್ಯೀಕರಣಗೊಂಡ ನಂತರದಲ್ಲಿ ಸಂಪಾದಕೀಯ ವಿಭಾಗಕ್ಕೆ ಇದ್ದಂತಹ ಮಹತ್ವಗಳು ಕಡಿಮೆಯಾಗಿ ಅದು ಜಾಹೀರಾತು ವಿಭಾಗ ಮತ್ತು ಪ್ರಸರಣ ವಿಭಾಗದತ್ತ ಸರಿಯಿತು. ಸಂಪಾದಕೀಯ ವಿಭಾಗಕ್ಕೆ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯ ಇಲ್ಲವಾಯಿತು. ಸಂಪಾದಕೀಯ ವಿಭಾಗದವರು ಏನನ್ನ ಪ್ರಕಟಿಸಬೇಕು, ಏನನ್ನು ಬಿಡಬೇಕು ಅನ್ನುವಂಥ ಒಂದು ನಿರ್ಧಾರ ಅಲ್ಲಿವರೆಗೆ ಏನಿತ್ತು ಅದು ಬದಲಾಗ್ತಾ ಅದು ನಿಧಾನವಾಗಿ ಪ್ರಸರಣ ವಿಭಾಗದ ಮತ್ತು ಜಾಹೀರಾತು ವಿಭಾಗದ ಕೈಗೆ ಹೋಯಿತು. ಯಾವುದಾದ್ರೂ ಒಂದು ಸಾಹಿತ್ಯದ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುದ್ದಿಯನ್ನ ಪ್ರಕಟ ಮಾಡ್ತಾ ಹೋದಂತೆ ಜಾಹೀರಾತು ವಿಭಾಗದವರು ಅಲ್ಲಿ ತಕರಾರು ತೆಗೆಯೋಕೆ ಶುರು ಮಾಡಿದರು. ನೀವು ಇಷ್ಟು ದೊಡ್ಡ ಸುದ್ದಿಯನ್ನು ಹಾಕ್ತಾ ಇದ್ದೀರಿ, ಇದರಿಂದ ಇಷ್ಟು ನಮಗೆ ಜಾಗವಾಯಿತು, ಈ ಜಾಗಕ್ಕೆ ಜಾಹೀರಾತು ಹಾಕಿದ್ರೆ ಇಷ್ಟು ಆದಾಯ ಬರ್ತಾ ಇತ್ತು. ನಂತರದಲ್ಲಿ ಪತ್ರಿಕೆಗಳಲ್ಲಿ ಹೆಚ್ಚು ಹೆಚ್ಚು ಜಾಹೀರಾತುಗಳು ಪ್ರಕಟ ಆಗ್ತಾ ಹೋಗ್ತಾ ಇವೆ. ಮೊದಲು ಮುಖಪುಟದಲ್ಲಿ ಯಾವುದೇ ಜಾಹೀರಾತನ್ನ ಪ್ರಕಟ ಮಾಡಬಾರದು, ಮಾಡಿದರೂ ಕೂಡ ಅದು ಕಾಲು ಪುಟಕ್ಕಿಂತ ಹೆಚ್ಚು ಇರಬಾರದು ಅನ್ನುವಂಥ ಒಂದು ಧೋರಣೆ ಪತ್ರಿಕೆಗಳಲ್ಲಿ. ಅದರ ನಂತರ ಬರ್ಬರ್ತಾ ಅರ್ಧ ಪುಟ ಆಯಿತು, 1 ಪುಟ ಆಯಿತು. ಈಗ ಮೇಲಿನ ಮಾಸ್ಟೆಡ್ ಅನ್ನು ಕೂಡ ತೆಗೆದು ಅದು ಅಲ್ಲಿ ಜಾಹೀರಾತನ್ನು ಪ್ರಕಟ ಮಾಡುವಂತಹ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಸೊ ಇವೆಲ್ಲವೂ ಕೂಡ, ಇದನ್ನೆಲ್ಲ ಹೇಳುವ ಉದ್ದೇಶ ಅಂತಂದ್ರೆ ವಾಣಿಜ್ಯೀಕರಣ ಆಗ್ತಾ ಹೋದಾಗೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಸುದ್ದಿಗಳಿಗೆ ಅಥವಾ ವಿಷಯಗಳಿಗೆ ಆದ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಮೊದಲು ಎಲ್ಲ ಪತ್ರಿಕೆಗಳು ಕಥಾ ಸ್ಪರ್ಧೆಯನ್ನು ಮಾಡ್ತಾ ಇದ್ವು, ಕವನಗಳನ್ನು ಪ್ರಕಟ ಮಾಡ್ತಾ ಇದ್ವು, ಲೇಖನಗಳನ್ನು ಪ್ರಕಟ ಮಾಡ್ತಾ ಇದ್ವು, ಬೇರೆ ಬೇರೆ ಪ್ರವಾಸ ಕಥನಗಳನ್ನು ಪ್ರಕಟ ಮಾಡ್ತಾ ಇದ್ವು. ಪ್ರವಾಸ ಕಥನಗಳು ಬೇರೆ ಬೇರೆ ದೇಶ, ಬೇರೆ ಬೇರೆ ಭಾಗದ ಸಂಸ್ಕೃತಿಯನ್ನ ಹೊತ್ತು ತಂದು ನಮ್ಮಿಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ವು. ಆದರೆ ಇವೆಲ್ಲ ವಾಣಿಜ್ಯೀಕರಣಗೊಂಡಂತೆ ಅವೆಲ್ಲ ಆದ್ಯತೆಗಳು ಕಡಿಮೆ ಆಯಿತು. ಆದರೆ ಇತ್ತೀಚೆಗೆ ಯಾರು ಬೇಕಾದರೂ ಕೂಡ ನ್ಯೂಸ್ ಮಾಡಬಹುದು, ಯಾರು ಬೇಕಾದರೂ ಕೂಡ ಪತ್ರಕರ್ತರಾಗಬಹುದು ಎನ್ನುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಈ ಸಾಮಾಜಿಕ ಜಾಲತಾಣದಿಂದಾಗಿ. ಹಾಗಾಗಿ ಈ ಮೂಲಕ ಮತ್ತೆ ಸಾಹಿತ್ಯ ಸಾಂಸ್ಕೃತಿಕ ವಿಷಯಗಳು ಜನರಿಗೆ ತಲುಪುವಂತಹ ವ್ಯವಸ್ಥೆ ಮತ್ತೆ ಬೇರೆ ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇರೋದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ. ಇದು ಹೆಚ್ಚು ಬಲಗೊಳ್ತಾ ಇವೆ ಅನ್ನೋದು ನನ್ನ ಭಾವನೆ. ಈ ವಿಷಯಗಳ ಕುರಿತಂತೆ ಹೆಚ್ಚಿನ ವಿಷಯಗಳನ್ನ ದೇವಕತ್ತಾರ್ ಅವರು ಮಂಡಿಸ್ತಾರೆ. ನಂತರ ಇದರ ಬಗ್ಗೆ ಹೆಚ್ಚು ಚರ್ಚೆ ಅಥವಾ ಸಂವಾದವನ್ನ ಮಾಡೋಣ ಅನ್ನುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಈ ರೀತಿ ಪ್ರಾಸ್ತಾವಿಕ ಮಾತುಗಳನ್ನ ಆಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ.